ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಮನಸ್ವಾರಿಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಳಗ್ಗೆ ಶೇಕ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಶಿವರಾತ್ರಿಗೆ ಇನ್ನೆರಡು ದಿನ ಇದೆ, ಅದಕ್ಕೋಸ್ಕರ ಎಲ್ಲ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು. ಸೊ ಮೆಟ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಅದಕ್ಕೋಸ್ಕರ ಬೇಗನೆ ಬೇಳೆ ಸಾಂಬಾರಿಗೆ ಇಡ್ತಾಯಿದ್ದೀನಿ. ಒಟ್ಟಿಗೆ ಬೇಳೆ ಸಾಂಬಾರಿಗೆ ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಆಮೇಲೆ ಸ್ವಲ್ಪ ಬೇಳೆ ಹಾಕಿ ನೀರು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಕೊತೀನಿ. ವಿಶಿಲ್ ಕೂಗಿಸ್ಕೊಂಡು ಮಾಮೂಲಿ ಸಿಂಪಲ್ ವಿಶಿಲ್ ಬಂದಾದಮೇಲೆ ನುಣ್ಣಗೆ ಮಸ್ಬಿಟ್ಟು ಅದನ್ನು ಕರಿಬೇವು ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ. ಇವಾಗ ಮೆಟ್ಲೆಲ್ಲ ತೊಳ್ಕೊಂಡು ಬಂದೆ. ಸೊ ಕೆಳಗೆಲ್ಲ ನಾವು 3ನೇ ಫ್ಲೋರಲ್ಲಿರೋದು, ಅದಕ್ಕೋಸ್ಕರನೇ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಎಲ್ಲ ಮನೆಯೆಲ್ಲ ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೆಲ ಒರೆಸ್ಕೊಂಡೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೇಕಾಯಿತು. ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗೆಲ್ಲ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಸೊ ಫ್ಲಿಪ್ಕಾರ್ಟಲ್ಲಿ ಮಗನಿಗೆ ಅಂತ ಟೀ ಶರ್ಟ್ಗಳು ಬುಕ್ ಮಾಡಿದ್ದೆ. ಇದು ಬಂದು ಆಗಲೇ 1 ವಾರ ಆಗಿತ್ತು. ಓಪನ್ ಮಾಡೇ ಇರಲಿಲ್ಲ. ನನ್ನ ಮಗ ಎಲ್ಲ ರ್ಯಾಪರೆಲ್ಲ ಕಿತ್ತಾಕ್ಬಿಟ್ಟು ಎಲ್ಲ ಹರಿದಾಕ್ಬಿಟ್ಟಿದ್ದಾನೆ. ಸೊ ಹೆಂಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಟೈಮೇ ಇರಲಿಲ್ಲ ಓಪನ್ ಮಾಡೋಕ್ಕೆ. ಸೊ ಇವಾಗ ಕೈ ಸಿಕ್ತು, ಇದನ್ನು ಓಪನ್ ಮಾಡೋಣ ಹೆಂಗಿದೆ ಟೀ ಶರ್ಟು ಅಂತೆಲ್ಲ ನೋಡೋಣ ಅಂತ ಓಪನ್ ಮಾಡಿದೆ. ನಾನು ಯಾವಾಗಲೂ ಕಾಟನ್ನೇ ಜಾಸ್ತಿ ಬುಕ್ ಮಾಡೋದು, ಎಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಂತ. ಸೊ ಅದು ಡಿಸೈನ್ ನೋಡಿ ಟೀ ಶರ್ಟ್ಗಳೆಲ್ಲ ಇಷ್ಟ ಆಯಿತು ನನಗೆ. ಒಂದೊಂದು ಈ ಥರ ಕಲರ್ಸು ಸಹ ಇರಲಿಲ್ಲ ಅವನ ಹತ್ರ, ಎಲ್ಲ ಚಿಕ್ಕದಾಗಿತ್ತು ಟೀ ಶರ್ಟ್ಸು. ಅದಕ್ಕೋಸ್ಕರನೇ ಚೆನ್ನಾಗಿದೆ ಅಂತ ಇದು ಮಾಡಿಕೊಂಡೆ. ಎಲ್ಲ 5 ಇದೆ ಟೀ ಶರ್ಟು, ಫುಲ್ಲು ಪ್ಯೂರ್ ಕಾಟನ್ನು, ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಕಮ್ಮಿ ಇದರಲ್ಲೇ ತೊಗೊಂಡಿದ್ದು. ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಈ ಯೆಲ್ಲೋ ಕಲರ್ ಟೀ ಶರ್ಟು ಆ ಫೋಟೋದಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತು. ಇದನ್ನು ನೋಡಿನೇ ಆ್ಯಕ್ಚುಲಿ ಚೆನ್ನಾಗಿದೆ, ಈ ಟೀ ಶರ್ಟ್ ಬೇಕು ಅಂತಲೇ ಬುಕ್ ಮಾಡಿದೆ. ಚೆನ್ನಾಗಿದೆ, ಬಾಲು ಇದೆಲ್ಲ ಮಕ್ಳಿಗಂದರೆ ಲೈಕ್ ಇಷ್ಟ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಅಂತ ನೋಡಿದೆ. ಈ ರ್ಯಾಪರು ಅದೆಲ್ಲನೇ ಅಟ್ರಾಕ್ಟಿವ್ ಆಗಿತ್ತು. ಸೊ ಚೆನ್ನಾಗಿದೆ ಟೀ ಶರ್ಟೆಲ್ಲ, ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ. ಸೊ ನೀವು ಒಂದ್ಸಲ ಮಗುಗೆ ತೊಗೊಬೇಕಂದ್ರೆ ಟ್ರೈ ಮಾಡಿ, ಚೆನ್ನಾಗಿದೆ ಕ್ವಾಲಿಟಿ. ರೀಸೆಂಟಾಗಿ ನಾವು ಹೊರಗಡೆ ಟ್ರಿಪ್ ಅಂತ ಹೋಗಿದ್ದೆವು. ಸೊ ಅದರಿಂದ ಕೈಯೆಲ್ಲ ಸಿಕ್ಕಾಬಿಟ್ಟೆ ಟ್ಯಾನ್ ಆಗಿಬಿಟ್ಟಿತ್ತು. ಟ್ಯಾನ್ ರಿಮೂವ್ಗೆ ಅಂತಲೇ ನಾನೊಂದು ತೋರಿಸ್ತೀನಿ ಅಂತ ಹೇಳಿದ್ದೆ. ಇದು ಲೆಮನ್, ಒಂದೇ ಒಂದು ಲೆಮನ್ ಸಾಕು, ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ. ಎಷ್ಟೋ ವೀಡಿಯೋಗಳೆಲ್ಲ ನಾನು ನೋಡಿದ್ದೀನಿ, ಅದು ಹಾಕಬೇಕು, ಇದು ಅಪ್ಲೈ ಮಾಡಬೇಕು, ಅದು ಹಾಕ್ಬೇಕು, ಇದು ಹಾಕಬೇಕು ಅಂತಾರೆ. ಆ್ಯಕ್ಚುಲಿ ನಾನು ಟ್ಯಾನ್ ರಿಮೂವ್ಗೆ ಅಂತಲೇ ಇದನ್ನು ಮಾತ್ರ ಯೂಸ್ ಮಾಡೋದು. ಎಷ್ಟೋ ಚೆನ್ನಾಗಿದೆ, ಇಲ್ಲ ಟ್ಯಾನ್ ಎಲ್ಲ ಸಿಕ್ಕಾಬಿಟ್ಟೆ ರಿಮೂವ್ ಆಗುತ್ತೆ, ಕೈಯೂ ಸಹ ಸ್ಮೂತ್ ಆಗುತ್ತೆ. ಸೊ ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಸಹ ಬ್ಯೂಟಿಷಿಯನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನಾನು ಯಾವುದೇ ಕಾಸ್ಟ್ಯೂಮ್ ಯೂಸ್ ಮಾಡೋಕ್ಕಿಂತ ಈ ಥರ ಮನೆಯಲ್ಲೇ ಮನೇಲಿ ಸಿಗೋವಂಥ ಇದರಲ್ಲೇ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ. ಸೊ ಹಚ್ಕೊಂಡಾಗ ಕೈಯೆಲ್ಲ ಉರಿತಾ ಇರುತ್ತೆ, ಯಾಕಂದರೆ ನಮಗೆ ಅಷ್ಟೊಂದು ಟ್ಯಾನ್ ಆಗಿರುತ್ತೆ ಅಂತ. ಇದು ಟ್ಯಾನ್ ರಿಮೂವ್, ಇದು ನಿಂಬೆಹಣ್ಣಲ್ಲಿ ಗೊತ್ತಿರೋದ್ರಿಂದ, ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ನಾವು ಇದು ರಿಮೂವ್ ಆಗೋಕ್ಕೆ ಬೆಸ್ಟ್ ಅಂದರೆ ಬೆಸ್ಟ್ ಇದು. ನಾನು ಯಾವಾಗಲೂ ಇದನ್ನೇ ಅಪ್ಲೈ ಮಾಡೋದು. ಎಲ್ಲ ಸ್ಮೂತ್ ಆಗುತ್ತೆ, ಬಿಸಿಲಿಗೆ ಹೋದ್ರೂ ಸಹ ಪಳ ಅಂತ ಹೊಳೆಯುತ್ತೆ. ಇದೆಲ್ಲ ಡ್ರೈ ಆದಮೇಲೆ ಹ್ಯಾಂಡ್ ವಾಶ್ ಮಾಡಿ ನೀವೇ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಒಂದೇ ವಾಷಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಬೇಕಾದರೆ ನೈಟೆಲ್ಲ ಹಚ್ಕೊಂಡು ಬೆಳಗ್ಗೆಗೂ ವಾಶ್ ಮಾಡಿದ್ರೆ ರಿಸಲ್ಟ್ ಸಕ್ಕತ್ತಾಗಿ ಬರುತ್ತೆ. ವಾರಕ್ಕೊಂದೊಂದು ಸಲ ಅದು 2 ಸಲಿನಾದರೂ ಹಚ್ಕೊತಾ ಇರಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಶೈನ್ ಆಗುತ್ತೆ. ಮನೇಲಿ ಸಿಗೋದ್ರಿಂದ ಸುಮ್ಮನೆ ಪಾರ್ಲರಲ್ಲೆಲ್ಲ ಯಾಕೆ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗುವ.